ಹಾಯ್ ಇವರಿವನ್ ಕಬ್ಬು ಬೆಳೆಗಾರರು ಏನು ಹೋರಾಟ ಕೂಡ ಮಾಡ್ತಾ ಇದ್ರು. ಕರ್ನಾಟಕದ ಫುಲ್ಲು ಚರ್ಚೆಗಳಾಗಿತ್ತು ಆ ವಿಷಯ. ಈಗ ಅಫಿಷಿಯಲಿ ಗುಡ್ ನ್ಯೂಸ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸರ್ಕಾರ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದೆ. ಅವರ ಬೇಡಿಕೆ 3,500 ರೂಪಾಯಿ ಆಗಿತ್ತು. ಪ್ರತಿ ಟನ್ನಿಗೆ ಸರ್ಕಾರ 3,300 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ರೈತರ ಹೋರಾಟಕ್ಕೆ ಸ್ಪಂದನೆ ಕೂಡ ಸಿಕ್ಕಿದೆ ಅಂತ ಇಷ್ಟಪಡ್ತೇನೆ. ಅದರಲ್ಲಿ 3,200 ರೂಪಾಯಿನ ಕಾರ್ಖಾನೆ ಮಾಲೀಕರೇ ಪೇಮೆಂಟ್ ಮಾಡಬೇಕಾಗತ್ತೆ. 50 ರೂಪಾಯಿನ ಸರ್ಕಾರ ಪೇ ಮಾಡುತ್ತೆ. ಇನ್ನು 50 ರೂಪಾಯಿನ ಮಾಲೀಕರೇ ಹೆಚ್ಚುವರಿಯಾಗಿ ಪೇ ಮಾಡಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳಿದಾರೆ ಅಂದ್ರೆ ಮಾಲೀಕರು ಏನ್ ಹೇಳಿದಾರೆ ಅಂದ್ರೆ ತನ್ಗೆ ಹೆಚ್ಚುವರಿ 50 ರೂಪಾಯಿ ನೀಡಕ್ಕೆ ನಾವು ಒಪ್ಪಿಗೆ ಮಾಡೋದಿಲ್ಲ. ಸರ್ಕಾರ ಬಳಿ ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಾವು ಷರತ್ತುಬದ್ಧವಾಗಿ 3,200 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಮಾಲೀಕರು ಹೇಳಿದ್ದಾರೆ. ಸಿಎಂ ಹೇಳಿದ್ದಾರೆ, ಕಾರ್ಖಾನೆಯವರು ಒಪ್ತಾರೆ ಅಂತ ಹೇಳಿದ್ದಾರೆ. ಬರೋಬ್ಬರಿ 3,300 ರೂಪಾಯಿನ ಘೋಷಣೆ ಕೂಡ ಮಾಡಿದ್ದಾರೆ. ಆಯ್ತಾ, 3,200 ರೂಪಾಯಿನ ಮಾಲೀಕರು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸರ್ಕಾರ 50 ರೂಪಾಯಿ ಹೆಚ್ಚುವರಿ ಕೊಡುತ್ತೆ. ಪ್ಲಸ್ ಮಾಲೀಕರೇ 50 ರೂಪಾಯಿ ಪೇಮೆಂಟ್ ಮಾಡಬೇಕಾಗುತ್ತೆ. ಒಟ್ಟು ಬಂದ್ಬಿಟ್ಟು 3,300 ರೂಪಾಯಿ ಒಂದು ಟನ್ ಕಬ್ಬಿಗೆ ಆಗುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಸರ್ಕಾರ ಘೋಷಣೆ ಕೂಡ ಮಾಡಿದ್ದಾರೆ. ಇಲ್ಲಿ ರಿಕವರಿ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಟನ್ ಕಬ್ಬಿಗೆ ಬರೋಬ್ಬರಿ 112.50 ಕೆಜಿ ಸಕ್ಕರೆ ಕೂಡ ಉತ್ಪಾದನೆ ಮಾಡಬಹುದು ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗುತ್ತೆ. ರಿಕವರಿ ಮತ್ತೆ ಬಂದ್ಬಿಟ್ಟು 10.25 ಗಿಂತ ಹೆಚ್ಚು ರಿಕವರಿ ಇದ್ರೆ ಕಂಪಲ್ಸರಿ ಮಾಲೀಕರು 3,200 ರೂಪಾಯಿನ ರೈತರಿಗೆ ಪೇಮೆಂಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ತೂಕದಲ್ಲಿ ಮೋಸ ಇರುತ್ತೆ, ರಿಕವರಿಲಿ ಸಮಸ್ಯೆ ಇದೆ, ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಸದ್ಯದ ಮಟ್ಟಿಗೆ ಇವರು ಹೋರಾಟ ಅನ್ಕೊಂಡು ನಿಲ್ಲಿಸಿದ್ದಾರೆ ಎಲ್ಲ ರೈತರು. ಸರ್ಕಾರ 3,300 ರೂಪಾಯಿನ ಘೋಷಣೆ ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ.